ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಕೊರತೆ. ಆಸ್ಪತ್ರೆಯಲ್ಲಿ ಶೇಕಡ 50ರಷ್ಟು ಖಾಯಂ ಸಿಬ್ಬಂದಿಗ ಕೊರತೆ. ಕಿಮ್ಸ್ನ ಒಟ್ಟು 2725 ಹುದ್ದೆಗಳ ಪೈಕಿ 1102 ಹುದ್ದೆಗಳು ಖಾಲಿ ಇದೆ. ಸಿಬ್ಬಂದಿ ಕೊರತೆಯಿಂದ ಈಗಿರುವ ಸಿಬ್ಬಂದಿ ಮೇಲೆ ಹೊರೆ ಆಗಿದೆ. ನಿತ್ಯ 2500ರಿಂದ 3000 ರೋಗಿಗಳಿಗೆ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಹೊರ ರೋಗಿಗಳ ಜೊತೆಗೆ ಒಳ ರೋಗಿಗಳನ್ನು ನೋಡಬೇಕು. ಇದರಿಂದಾಗಿ ಈಗ ಇರುವ ಸಿಬ್ಬಂದಿ ಮೇಲೆ ಒತ್ತಡ ಅನ್ನೋದು ಹೆಚ್ಚಾಗ್ತಾ ಇದೆ. ಅಲ್ಲದೆ ಚಿಕಿತ್ಸೆಯ ಗುಣಮಟ್ಟದ ಮೇಲೂ ಕೂಡ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆಗಳಿಗಿರುತ್ತೆ. ಹುದ್ದೆ ಭರ್ತಿಗಾಗಿ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಕಿಮ್ಸ್ನವರು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ ಆಡಳಿತ ಮಂಡಳಿ ಕಡೆಯಿಂದ. ಆಡಳಿತ ಮಂಡಳಿಯಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರೋದ್ರಿಂದ ಇರೋ ಸಿಬ್ಬಂದಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಡೇ ಶಿಫ್ಟು, ನೈಟ್ ಶಿಫ್ಟು, ಹಾಗೆ ಹೀಗೆ ಅಂತ ಒತ್ತಡ ಹೆಚ್ಚಾಗ್ತಾ ಇರೋದ್ರಿಂದ ಅವ್ರುಗಳು ಕೂಡ ಕ್ವಾಲಿಟಿ ಕಮ್ಮಿ ಮಾಡ್ಕೊಬಿಡ್ತಾರೆ. ಎಷ್ಟು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹೇಳಿ? ಯಾವಾಗಲೂ ಹಾಗೆ ಆಗತ್ತೆ. ಅದಕ್ಕೆ ತಕ್ಕಂಗೆನೆ ಮ್ಯಾನ್ ಪವರ್ ಅನ್ನೋದು ಇರಬೇಕು. ಮ್ಯಾನ್ ಪವರ್ ಇಲ್ಲ ಅಂತ ಅಂದರೆ ಹೆಂಗೋ ಒತ್ತಡದಲ್ಲಿ ಕೆಲಸ ಮಾಡೋದು ಬೇರೆ ರೀತಿಯಾದಂಥ ರಿಸಲ್ಟನ್ನು ಕೊಟ್ಟುಬಿಡತ್ತೆ. ಹಾಗಾಗಿ ಇಲ್ಲಿ ಮನವಿಯನ್ನು ಮಾಡಿರೋದು ಇರುವಂಥ ಸಿಬ್ಬಂದಿಗಳಿಗೆ ಹೊರೆ ಆಗ್ತಾ ಇದೆ. ಹಾಗಾಗಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆಯೋ, ಭರ್ತಿ ಮಾಡದೆ ಹಾಗೇ ಇದೆಯೋ ಅದನ್ನು ಭರ್ತಿ ಮಾಡಿ, ಇಲ್ಲ ಅಂತ ಅಂದರೆ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಲವಾರು ವಿವಿಧ ಹುದ್ದೆಗಳಲ್ಲಿ ಅಂದರೆ ಗ್ರೂಪ್ ಎ, ಬಿ, ಸಿ, ಡಿ ನಮಗೆ ಮಂಜೂರಾದ ಹುದ್ದೆಗಳ ಸಂಖ್ಯೆ ಖಾಯಮಾಗಿ 500 ಗ್ರೂಪ್ ಎಯಲ್ಲಿ. ಅದೇ ರೀತಿ ಗ್ರೂಪ್ ಬಿ ಯಲ್ಲಿ 36, ಗ್ರೂಪ್ ಸಿ 754, ಗ್ರೂಪ್ ಡಿ ಯಲ್ಲಿ 472 ಇವು ಸ್ಯಾಂಕ್ಷನ್ ಪೋಸ್ಟ್. ಹೇಳ್ತೀನಿ. ಈಗ ಭರ್ತಿಯಾದ ಹುದ್ದೆಗಳ ಸಂಖ್ಯೆ 500ನಲ್ಲಿ 272 ಖಾಯಮಾಗಿ, ಅಡಾಪ್ನಲ್ಲಿ 27 ಅಂದರೆ 299 ಭರ್ತಿಯಾಗಿದೆ. ಅದೇ ರೀತಿ ಗ್ರೂಪ್ ಬಿನಲ್ಲಿ 6 ಖಾಯಮು, ಅಂದರೆ ನಮಗೆ ಒಂದು 6 ಮಂದಿ ಅಷ್ಟೇ ಗ್ರೂಪ್ ಬಿನಲ್ಲಿ ಒಟ್ಟು ಹುದ್ದೆಗಳು ತುಂಬಿದ. ಆಮೇಲೆ ಗ್ರೂಪ್ ಸಿ ಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಸದ್ಯ ಅಲ್ಲಿನ ಪರಿಸ್ಥಿತಿ ಏನಿದೆ? ಸರ್ಕಾರಕ್ಕೆ ಮನವಿ ಮಾಡಿರೋದ್ರಲ್ಲಿ ಯಾವೆಲ್ಲ ವಿಚಾರವನ್ನು ತಿಳಿಸಲಾಗಿದೆ? ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಂದರೆ ನಾವು ಉತ್ತರ ಕರ್ನಾಟಕದ ಬಡವರ ಸಂಜೀವಿನಿ ಅಂತ ಕರಿತೀವಿ. ಅದು 8 ಜಿಲ್ಲೆಗಳ ಬಡ ರೋಗಿಗಳಿಗೆ ಒಂದು ಇಲ್ಲಿ ಅಂದರೆ ಚಿಕಿತ್ಸೆ ನೀಡುವಂಥ ಒಂದು ಆಶ್ರಯ ತಾಣ ಅಂತೇಳಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯನ್ನು ಕರಿತೀವಿ. ಆದರೆ ಇಂತಹ ಕಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಬಡ ರೋಗಿಗಳಿಗೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಇಲ್ಲಿ ಅಂದರೆ ಸಿಬ್ಬಂದಿಗಳ ಕೊರತೆ. ಇಲ್ಲಿ ಗ್ರೂಪ್ ಎದಿಂದ ಹಿಡ್ಕೊಂಡು ಈ ಗ್ರೂಪ್ ಎ ಇರ್ಬೋದು, ಗ್ರೂಪ್ ಬಿ ಇರ್ಬೋದು, ಗ್ರೂಪ್ ಸಿ ಇರ್ಬೋದು ಮತ್ತು ಗ್ರೂಪ್ ಡಿ ಇರ್ಬೋದು, ಎಲ್ಲ ಹುದ್ದೆಗಳು ಇವತ್ತು ಸರಾಸರಿ ನೋಡಿದಾಗ ಇಲ್ಲಿ ಅಂತಂದರೆ ಬರೋಬ್ಬರಿ 2725 ಹುದ್ದೆಗಳು ಇಲ್ಲಿರುವಂಥದ್ದು. ಅದರಲ್ಲಿ ಕೇವಲ ಇಲ್ಲಿ ಅಂತಂದರೆ ನೋಡಿದಾಗ 1000 ಇಲ್ಲಿ ಅಂತಂದರೆ 125 ಹುದ್ದೆಗಳು ಇಲ್ಲಿ ಅಂದರೆ 1102 ಹುದ್ದೆಗಳು ಇಲ್ಲಿ ಅಂದರೆ ಖಾಲಿ ಇವೆ. 2000ರಿಂದ 2500ವರೆಗೂ ಇಲ್ಲಿ ಅಂದರೆ ಹೊರ ರೋಗಿಗಳು ಪ್ರತಿನಿತ್ಯ ಚಿಕಿತ್ಸೆಯನ್ನು ಪಡೆದುಕೊಂಡು ಹೋದರೆ ಇಲ್ಲಿ ಪ್ರತಿನಿತ್ಯ ಒಳ ರೋಗಿಗಳ ಸಂಖ್ಯೆ 200ರಿಂದ 250 ಜನ ಇಲ್ಲಿ ಇರ್ತಾರೆ. ಮತ್ತು ಇಲ್ಲಿ OTಗಳನ್ನು ನೋಡಿದಾಗ ಇಲ್ಲಿ ಅಂದರೆ ಆಪರೇಷನ್ ಮತ್ತು ಏನು ಶಸ್ತ್ರಚಿಕಿತ್ಸೆಗಳನ್ನು ನೋಡಿದಾಗ ಇಲ್ಲಿ ಅಂತಾರೆ ಬರೋಬ್ಬರಿ ಒಂದು ದಿನಕ್ಕೆ ಇಲ್ಲಿ 100ಕ್ಕೂ ಹೆಚ್ಚು ಇಲ್ಲಿ ಅಂತಂದರೆ ಶಸ್ತ್ರಚಿಕಿತ್ಸೆಗಳು, ಅದು ಎಲ್ಲಿಯೂ ಸಹ ಚಿಕಿತ್ಸೆ ಆಗಲ್ಲಂಥದ್ದು. ಎಲ್ಲಿ ಏನು ಶಸ್ತ್ರಚಿಕಿತ್ಸೆಗಳು, ಕ್ರಿಟಿಕಲ್ ಶಸ್ತ್ರಚಿಕಿತ್ಸೆಗಳು ಏನಂತ ಕರಿತೀವಿ, ಅಂಥ ಶಸ್ತ್ರಚಿಕಿತ್ಸೆಗಳನ್ನು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ನಿರಂತರವಾಗಿ ನೀಡುತ್ತಾ ಬಂದಿದೆ. ಆದರೆ ಇವತ್ತು ಸಿಬ್ಬಂದಿಗಳ ಕೊರತೆಯಿಂದ ಇವತ್ತು ಕಿಮ್ಸ್ ಆಸ್ಪತ್ರೆ ಕೊರಗ್ತಾ ಇದೆ. ಬಡ ರೋಗಿಗಳಿಗೆ ಇಲ್ಲಿ ಅಂದರೆ ಸರಿಯಾದ ಚಿಕಿತ್ಸೆ ಸಿಗದೆ ವಂಚಿತರಾಗುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಇಲ್ಲಿ ಎಚ್ಚೆತ್ತುಕೊಳ್ಬೇಕು. ಖಾಲಿ ಇರುವಂತಹ ಹುದ್ದೆಗಳನ್ನು ತಕ್ಷಣವೇ ಇಲ್ಲಿ ಅಂದರೆ ಭರ್ತಿ ಮಾಡಿ ಬಡ ರೋಗಿಗಳಿಗೆ ಚಿಕಿತ್ಸೆ ಸರಿಯಾದ ರೀತಿಯಿಂದ ಚಿಕಿತ್ಸೆ ನೀಡಲು ಮುಂದಾಗಬೇಕಾಗಿದೆ. ಯಾಕಂದರೆ ಇದು ಸಮಸ್ಯೆ ನಿನ್ನೆ ನೀವು ಇವತ್ತಿಂದೆಲ್ಲ ಬರೋಬ್ಬರಿ 5-6 ವರ್ಷಗಳಿಂದ ಇಲ್ಲಿ ಅಂದರೆ ಹುದ್ದೆಗಳು ಖಾಲಿ ಆಗ್ತವೆ. ಯಾರು ಇವತ್ತು ಏನು ವಯಸ್ಸಾಗ್ತಾರೆ ಅವರೆಲ್ಲರೂ ನಿವೃತ್ತಿ ವಯಸ್ಸು ಬಂದಾಗ ಅವರು ನಿವೃತ್ತಿ ಆಗಿ ಹೋಗ್ತಾರೆ. ಆ ನಿವೃತ್ತಿ ಆದ ಬಳಿಕ ಇಲ್ಲಿ ಅಂತಂದರೆ ಆ ಖಾಲಿಯಾದಂತಹ ಹುದ್ದೆಗಳಿಗೆ ಭರ್ತಿ ಮಾಡಬೇಕು. ಆದರೆ ಭರ್ತಿ ಇಲ್ಲಿರುವಂತಹ ಏನು ಸರ್ಕಾರ ಮಾಡ್ತಿಲ್ಲ.
ಹೀಗಾಗಿ ಇಲ್ಲಿ ಅಂತಾರೆ ಬಡ ರೋಗಿಗಳಿಗೆ ಸರಿಯಾದ ರೀತಿಯಂತಾಗಿ ಇಲ್ಲಿ ಅಂದರೆ ಚಿಕಿತ್ಸೆ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಅಂತ ನೋಡಿದಾಗ ಇಲ್ಲಿ ಅಂದರೆ ಹೆರಿಗೆಗಳನ್ನು ನೋಡಿದಾಗ ಇಲ್ಲಿ ಅಂದರೆ ಒಂದು ದಿನಕ್ಕೆ 100ರಿಂದ 150 ಇಲ್ಲಿ ಅಂದರೆ ಪ್ರತಿನಿತ್ಯ ಹೆರಿಗೆಗಳಾಗ್ತವೆ. ಇಂತಹ ಚಿಕಿತ್ಸೆ ಕೊಡುವಂತಹ ಕಿಮ್ಸ್ ಆಸ್ಪತ್ರೆಗೆ ಇವತ್ತು ಇಲ್ಲಿವರೆಗೂ ಚಿಕಿತ್ಸೆ ಕೊಡ್ತಾ ಇದೆ ಬಂದರೆ, ಆದರೆ ಈಗ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ. ಇದಕ್ಕೆ ಮೂಲ ಕಾರಣ ಅಂತಂದರೆ ಇಲ್ಲಿರುವಂತಹ ಖಾಲಿ ಹುದ್ದೆಗಳು. ಯಾಕಂದರೆ ಗ್ರೂಪ್ ಎ ಇಂದ ಹಿಡ್ಕೊಂಡು ಇಲ್ಲಿಂದರೆ ಗ್ರೂಪ್ ಡಿ ವರೆಗೂ ಇವತ್ತು ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇನ್ನಾದರೂ ಸರ್ಕಾರ ಇಲ್ಲಿ ಅಂದರೆ ಹುದ್ದೆಗಳನ್ನು ಭರ್ತಿ ಮಾಡಿ ಬಡ ರೋಗಿಗಳಿಗೆ